Hi guys, welcome back to my channel. I hope you guys are doing great. ಸೊ ಇವತ್ತು ಎಲ್ಲರೂ ಲೈಕ್ ಆನ್ಲೈನಲ್ಲಿ ನೋಡಿರ್ಬೋದು ಅಥವಾ ನೀವು ಸೋಷಿಯಲ್ ಮೀಡ್ಯಾದಲ್ಲಿ ನೋಡಿರ್ಬೋದು ಅಥವಾ ನೀವು ಯಾರನ್ನಾರು ಮೀಟ್ ಮಾಡೋದಿರ್ಬೋದು, ಎಲ್ಲ ಕಡೆ ಎಲ್ಲರೂ ಮಾತಾಡ್ತಾ ಇರೋದು ಒಂದೇ ವಿಷಯ, ಅದು ಪ್ರೋಟೀನ್ 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 ಪ್ರೋಟೀನ್. ಆ್ಯಂಡ್ ಯಾಕೆ ಎಲ್ಲರೂ ಇದನ್ನೇ ಮಾತಾಡ್ತಾ ಇದ್ದಾರೆ? ಇವೊಂದು ಇಫ್ ಯು talk to somebody, they'll tell you have to have lots of protein intake. It should be ನಿಮ್ಮ ಟ್ರೈನರ್ ಇರ್ಬೋದು, ಜಿಮ್ ಟ್ರೈನರ್ಸ್ ಇರ್ಬೋದು, ಅಥವಾ ಎಲ್ಲರೂ ಆ್ಯಡ್ಸ್ ಇರ್ಬೋದು, ದಿಸ್ ಹ್ಯಾಸ್ ದಿಸ್ ಮಚ್ ಆಫ್ ಪ್ರೋಟೀನ್, ದಿಸ್ ಹ್ಯಾಸ್ ದಿಸ್ ಮಚ್ ಆಫ್ ಪ್ರೋಟೀನ್, ಅದರಲ್ಲಿ ಇಷ್ಟಿದೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಯಾಕೆ? ಇಸ್ ಇಟ್ ಸೋ ಇಂಪಾರ್ಟೆಂಟ್ ಟು ಹ್ಯಾವ್ ಪ್ರೋಟೀನ್ ಅಂತ ಅಂದರೆ, ಐ ವಾಂಟ್ ಟು ಜಸ್ಟ್ ಟೆಲ್ ಯು ಗೈಸ್ a little story. Akasmat, you are building a house, so you have lights, you have electricity, water, you have cement, you have soil, you have everything, but you don't have bricks. ನಿಮಗೆ ಮನೆ ಕಟ್ಟೋಕ್ಕಾಗತ್ತಾ? ಕ್ಯಾನ್ ಯು ಬಿಲ್ಡ್ ಅ ಹೌಸ್ ವಿತೌಟ್ ಬ್ರಿಕ್ಸ್? ಇಲ್ಲ ಅಲ್ವಾ? ಹಾಗೆ ನಮ್ಮ ಬಾಡಿಗೆ ಪ್ರೋಟೀನ್ ಅನ್ನೋದು ಅಷ್ಟೇ ಇಂಪಾರ್ಟೆಂಟ್. ಸೊ ವೆನ್ ವಿ ಟಾಕ್ ಅಬೌಟ್ ವಿಟಮಿನ್ಸ್, ಮಿನರಲ್ಸ್, ಅದೆಲ್ಲ ನಮ್ಮ ಬಾಡಿಗೆ ಹೇಗೆ ಅಂದರೆ ಡೆಕೋರೇಷನ್ ಥರ. ಈಗ ಮನೆಗೆ ನಾವು ಪ್ಲ್ಯಾಂಟ್ ಆ ಥರ ಹೇಗೆ ತರ್ತೀವೋ ಅದೆಲ್ಲ ಡೆಕೋರೇಷನ್ ಥರ. ಬಟ್ ವೆನ್ ಯು ಹ್ಯಾವ್ ಪ್ರಾಪರ್ ಪ್ರೋಟೀನ್, ಅದು ಬ್ರಿಕ್ಸ್ ಥರ. ಸೊ ನಮ್ಮ ಬಾಡೀಲಿ ಮಿಲಿಯನ್ಸ್ ಆಫ್ ಸೆಲ್ಸ್ ಸಾಯ್ತಾ ಇರುತ್ತೆ ಆ್ಯಂಡ್ ಡ್ಯಾಮೇಜಸ್ ಆಗ್ತಾ ಇರುತ್ತೆ, ಅದೆಲ್ಲ ರಿಪೇರ್ ಮಾಡ್ತಾ ಇರ್ತಾರೆ. ಅದೆಲ್ಲ ಹೇಗಾಗುತ್ತೆ ಅಂದ್ಕೊಂಡಿದ್ದೀರಾ? ಇಟ್ಸ್ ಫ್ರಮ್ ಪ್ರೋಟೀನ್. ಆ್ಯಂಡ್ ವೆನ್ ವಿ ಟಾಕ್ ಅಬೌಟ್ ಏನಕ್ಕೆ ಪ್ರೋಟೀನ್ ಅಂದರೆ, ಇವಾಗ ನಾವು ಮಲಗಿರ್ತೀವಿ, ಕೂತ್ಕೊಳ್ತೀವಿ, ಅಥವಾ ವರ್ಕ್ ಮಾಡ್ತೀವಿ, ನಗ್ತೀವಿ, ಮಾತಾಡ್ತೀವಿ, ಎಷ್ಟೋ ಕೆಲಸ ಮಾಡ್ತೀವಿ, ರೈಟ್? ಅದಕ್ಕೆಲ್ಲ ಎನರ್ಜಿ ಹಿಂಗಿಂದ ಬರುತ್ತೆ, ಪ್ರೋಟೀನಿಂದ. ಸೊ ನಾನಿವಾಗ ನಿಮಗೆ ಇಬ್ಬರದು ಎಕ್ಸಾಂಪಲ್ ಕೊಡ್ತೀನಿ, ಹೇಗೆ ಪ್ರೋಟೀನ್ ವರ್ಕ್ ಆಗುತ್ತೆ ನಮ್ಮ ಬಾಡೀಲಿ ಅಂತ. ಸೊ ಒಬ್ಬರು ಪ್ರಾಪರಾಗಿ ಪ್ರೋಟೀನ್ ಇಂಟೇಕ್ ಮಾಡ್ತಾ ಇರ್ತಾರೆ, ಇನ್ನೊಬ್ಬರು ಪ್ರಾಪರಾಗಿ ಪ್ರೋಟೀನ್ ಇಂಟೇಕ್ ಮಾಡ್ತಾ ಇರಲ್ಲ. ಸೊ ಏನಾಗುತ್ತೆ ಇವ್ರ ಬಾಡೀಲಿ? ಇಬ್ಬರು ಸೇಮ್ ಎಕ್ಸಸೈಸ್ ಮಾಡ್ತಾರೆ, ಪ್ರತಿಯೊಂದು ಕರೆಕ್ಟಾಗಿರುತ್ತೆ. ಆದರೆ ಇಲ್ಲಿ ಒಬ್ಬ ಪ್ರೋಟೀನ್ ಚೆನ್ನಾಗಿ ತೊಗೊಳ್ತಾ ಇರೋನು ಏನಾಗುತ್ತೆ, ಅವನದು ಮಸಲ್ಲು ಮೇಂಟೈನ್ ಆಗಿ ಅವನಿಗೆ ಫ್ಯಾಟ್ ಲಾಸ್ ಚೆನ್ನಾಗಾಗುತ್ತೆ ಆ್ಯಂಡ್ ಅವನಿಗೆ ತುಂಬ ಎನರ್ಜೆಟಿಕ್ ಆಗಿರ್ತಾನೆ, ಬೇಗ ಹೊಟ್ಟೆ ಹಸಿಯಲ್ಲ, ಬೇಡದಿರೋ ಇಂಟೇಕ್ ಊಟ ಜಾಸ್ತಿ ತಿನ್ನಲ್ಲ. ಅದೇ ಈ ಪ್ರೋಟೀನ್ ತಿಂದೇ ಇರೋನಿಗೆ ಏನಾಗುತ್ತೆ, ಬೇಗ ಸುಸ್ತಾಗುತ್ತೆ, ಜಾಸ್ತಿ ಊಟ ಮಾಡಬೇಕಂತ ಅನಿಸುತ್ತೆ. ಯಾಕಂದರೆ ತುಂಬ ಎಕ್ಸಸೈಸ್ ಮಾಡ್ತಾರಲ್ವ, ಅವರಿಗೆ ತುಂಬ ಹೊಟ್ಟೆ ಹಸಿಯೋಕ್ಕೆ ಶುರು ಆಗುತ್ತೆ. ಸೊ ಜಾಸ್ತಿ ತಿನ್ನೋಕ್ಕೆ ಶುರು ಮಾಡ್ತಾರೆ ಆ್ಯಂಡ್ ದೆನ್ ತುಂಬ ಸುಸ್ತಾಗೋಕ್ಕೆ ಶುರು ಆಗುತ್ತೆ. ಆ್ಯಂಡ್ ಆವಾಗ ಏನಾಗುತ್ತೆ, ಮಸಲ್ಸು ಅಷ್ಟಕ್ಕಷ್ಟು ಬೆಳೆಯಲ್ಲ ಆ್ಯಂಡ್ ನಿಮಗೆ ಫ್ಯಾಟ್ ಲಾಸ್ ಕೂಡ ಆಗಲ್ಲ. ಯಾಕಂದರೆ ಅದು ಮಸಲ್ಸ್ ತೊಗೊಳ್ತಾ ಇರುತ್ತೆ, ನಿಮಗಲ್ಲಿ ಪ್ರೋಟೀನ್ ಇಲ್ಲ, ಮಸಲ್ಸ್ನೇ. ಆವಾಗ ನೀವು ನೋಡ್ಬೋದು, ತುಂಬ ಕಡಿಮೆ ತಿನ್ನೋರು, ತುಂಬ ಎಕ್ಸಸೈಸ್ ಮಾಡೋರು ಸಣ್ಣ ಆಗ್ತಾಯಿರ್ತಾರೆ. ಅವ್ರು ಜಾಸ್ತಿ ಏನೂ ಕಾಣಿಸಲ್ಲ ಮಸಲ್ಸ್ ಏನು, ಯಾಕಂದರೆ ಅವ್ರು ಪ್ರಾಪರಾಗಿ ಊಟ ಮಾಡ್ತಾ ಇರಲ್ಲ. ಅವ್ರ ಮಸಲ್ಸ್ನೇ ಅದು ಎನರ್ಜಿ ಅಂತ ಮಸಲ್ಸ್ ಹೋಗ್ತಾ ಇರುತ್ತೆ, ಫ್ಯಾಟ್ ಹೋಗಲ್ಲ. ಫ್ಯಾಟ್ ಹಾಗೆ ಇರುತ್ತೆ. ಕೆಲವ್ರನ್ನ ನೀವು ನೋಡಿರ್ಬೋದು, ಎಲ್ಲ ಸಣ್ಣ ಇರ್ತಾರೆ, ಹೊಟ್ಟೆ ಮಾತ್ರ ದಪ್ಪ ಇರುತ್ತಲ್ಲ, ಹಾಗೆ ಆಗುತ್ತೆ. ಆ್ಯಂಡ್ ಸುಮ್ಮನೆ ಏನೋ ಪ್ರೋಟೀನ್ ತಿನ್ನಬೇಕು ಅಂತ ತಿನ್ನೋದು, ಅಥವಾ ಅಯ್ಯೋ ಎಕ್ಸ್ಪೆನ್ಸಿವ್, ಅಯ್ಯೋ ಹೌದಾ ಹಿಂಗೆ ಪ್ರೋಟೀನ್ ತಿನ್ನಬೇಕಾ, ತುಂಬ ದೊಡ್ಡ ದೊಡ್ಡ ಬಾಟಲ್ ಏನೇನೋ ಪ್ರೋಟೀನ್ ತೊಗೊಳೋದು ಬೇಡ. ಯು ಕ್ಯಾನ್ ಹ್ಯಾವ್ ಕರ್ಡ್, ಮಿಲ್ಕ್, ಪನ್ನೀರ್, ಟೋಫು, ಸೋಯಾ, ದಾಲ್, ಸೋಯಾಬೀನ್ ಆ್ಯಂಡ್ ರಾಜ್ಮಾ. ದೆರ್ ಆರ್ ಲಾಟ್ ಆಫ್ ಪ್ರೋಟೀನ್. ನೀವು ದಿನ ತಿನ್ನೋದ್ರಲ್ಲೇ ಎಷ್ಟೋ ಪ್ರೋಟೀನ್ ಇರುತ್ತೆ. ಎಗ್ಸ್, ಐ ಮೀನ್ ದಿನಕ್ಕೆ ನೀವು ಒಂದು 3 ಎಗ್ಸ್ ತಿನ್ಬಿಟ್ರೆ ಐ ಥಿಂಕ್ ದಟ್ ಈಸ್ ಮೋರ್ ದೆನ್ ಎನಫ್. ಸೊ ಈ ಥರನೂ ಇಂಟೇಕ್ ತೊಗೊಳ್ಬೋದು. ಸುಮ್ಮನೆ ಅನ್ನೆಸಸರಿಯಾಗಿ ಏನೇನೋ ತಿಂದ್ಕೊಂಡು ಏನೇನೋ ಮಾಡೋದು ಬದಲು ಮನೇಲಿರೋದನ್ನು ಹೆಲ್ದಿಯಾಗಿ ತಿಂದು ಆ ಪ್ರೋಟೀನ್ನ ತೊಗೊಳ್ಳಿ. ಆ್ಯಂಡ್ ಆಲ್ಸೋ ನೀವು ಪ್ರೋಟೀನ್ ತಿನ್ನೋದ್ರಿಂದ ನಿಮ್ಗೆ ಹೇರ್ಗೆ ಒಳ್ಳೆಯದು, ನಿಮ್ಮ ನೇಲ್ಸ್ ಒಳ್ಳೆಯದು, ನಿಮ್ಮ ನೇಲ್ಸ್ ಸ್ಟ್ರಾಂಗಾಗಿ ಬೆಳೆಯುತ್ತೆ. ಆ್ಯಂಡ್ ಇಫ್ ಯು ಕ್ಯಾನ್ ಸಿ, ಎಷ್ಟು ಉದ್ದ ಬೆಳ್ಕೊಂಡಿದ್ದೀನಿ ಆ್ಯಂಡ್ ಸೋ ಮೆನಿ ಪೀಪಲ್ ಕ್ಯಾನ್ ನಾಟ್ ಗ್ರೋ ಇಟ್. ಹಿಂಗೆ ಅಂದಿದ ತಕ್ಷಣ ಮುಳುಗೋಗುತ್ತೆ. ಓಕೆ, ಐ ಶೋ ಯು. Even though if I want to break it, it won't break. You can see. Can you see it? Among that. And this is my plastic. It's real. ಸೊ ಪ್ರಾಪರ್ ಪ್ರೋಟೀನ್. ನಾನಂತೂ ಹೆವಿ ಚಿಕನ್ ತಿಂತೀನಿ, ಹೆವಿ ಅಂದರೆ ಹೆವಿ ಚಿಕನ್ ತಿಂತೀನಿ ಆ್ಯಂಡ್ ಐ ಲವ್ ಚಿಕನ್. ಸೊ ನನಗೆ ನನ್ನ ಬಾಡಿಗೆ ಪ್ರೋಟೀನ್ ಇದೆ, ಬಟ್ ಐ ಹ್ಯಾವ್ ಟು ಡೂ ಟ್ರೈನಿಂಗ್. ಮೇ ಬಿ ಐ ಡೂ ಇಟ್.
So that is not a problem. But anyway, as I told, protein intake is very very important. ಆ್ಯಂಡ್ ಅದು ಬರೀ ಜಿಮ್ ಮಾಡೋರಿಗೆ ಮಾತ್ರ ಅಂತ ಅಲ್ಲ, ಪ್ರತಿಯೊಬ್ಬರಿಗೂ ಪ್ರೋಟೀನ್ ಇಸ್ ವೆರಿ ಇಂಪಾರ್ಟೆಂಟ್. ಆದರೆ ಎಷ್ಟು ತೊಗೋಬೇಕು, ಹೆಂಗೆ ತೊಗೊಳ್ಬೇಕು ಅಂತ ನಿಮಗೆ ಗೊತ್ತಿರಬೇಕು. ಆ್ಯಂಡ್ ದಟ್ ಈಸ್ ಅದನ್ನು ಹೆಂಗೆ ಚೆಕ್ ಮಾಡೋದು? ಗೋ ಟು ಯುವರ್ ನಿಯರೆಸ್ಟ್ ಡಾಕ್ಟರ್ ಆರ್ ನಿಮ್ಮ ಬಾಡಿ ಫುಲ್ ಚೆಕ್ ಮಾಡಿಸಿ ಏನು ಕಡಿಮೆ ಇದೆ, ಏನು ಜಾಸ್ತಿ ಇದೆ, ನೀವು ಏನು ತಿನ್ನಬೇಕು, ಎಷ್ಟು ಪ್ರೋಟೀನ್ ತಿನ್ನಬೇಕು ಅಂತ ನೀವು ಚೆಕ್ ಮಾಡಿಸ್ಬೋದು. ಆ್ಯಂಡ್ ಕೆಲವು ಕಡೆ ಅದು ಫ್ರೀ ಇರುತ್ತೆ. ಜಿಮ್ಗೆ ಹೋದರೆ ಆ್ಯಕ್ಚುಲಿ ಫ್ರೀ ಇರುತ್ತೆ, ನೀವು ಅಲ್ಲಿ ಹೋಗು ಚೆಕ್ ಮಾಡಿಸ್ಬೋದು. ಏನೇನಕ್ಕೂ ಖರ್ಚು ಮಾಡೋ ಬದಲು ತಿನ್ನೋದ್ರ ಮೇಲೆ ಖರ್ಚು ಮಾಡಿ, ಆ್ಯಂಡ್ ಒಳ್ಳೆಯದಕ್ಕೆ ಖರ್ಚು ಮಾಡಿ. ಸುಮ್ಮನೆ ಏನೇನೋ ತಿನ್ಕೊಂಡು ಅಯ್ಯೋ ಇವತ್ತೊಂದು ದಿವಸ ಅಂತ ಅಂದ್ಕೊಂಡು ತಿನ್ನೋಕೆ ಹೋಗ್ಬೇಡಿ. ನಾನು ಹಾಗೆ ಅಂದ್ಕೊಂಡು 3 ವರ್ಷ ಪೂರ್ತಿ ಇವತ್ತೊಂದು ದಿನ ಅಂದ್ಕೊಂಡು 72 kg ಆಗಿಬಿಡುತ್ತೆ. ನಾವು ಐ ಆಮ್ 60 kg. I've lost and I will be losing more 10 kg. So 55 is my height weight ಬೇಕಾಗಿರೋದು. ಸೊ ಎನಿವೇ, ಸೊ ಐ ಹೋಪ್ ಯು ಗೈಸ್ ಅಂಡರ್ಸ್ಟುಡ್ ಏನಕ್ಕೆ ಪ್ರೋಟೀನ್ ಅಂತ ತುಂಬ ಜನ ಅಂತಿದ್ದಾರೆ ಅಂತ. ಪ್ರೋಟೀನ್ ಇಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಫಾಲೋ ಇಟ್. That's it for today, guys. I love you all, and I'm looking little bit of sick because I'm not well. I hope I'll be back to 2 days, and we'll start something new, and I'll tell you in the next vlog what I'm going to do and how I'm planning. Be with me. Love you all. Bye bye.